ಏಜುತತ್ವ ಇನ್ಫೋಕಾಸ್ಟ್ಗೆ ಸ್ವಾಗತ. ಎಲ್ರಿಗೂ ನಮ್ಮ ಶಾಲೆಯ ದಿನಗಳು ನೆನ್ಪಿರುತ್ತಲ್ವಾ? ಕೆಲವರಿಗೆ ಗಣಿತ ಅಂದ್ರೆ ನೀರ್ ಕುಡಿದ ಹಾಗೆ, ಇನ್ನು ಕೆಲವರಿಗೆ ಒಂದು ಚಿತ್ರ ಬಿಡಿಸೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಅಂದ್ರೆ ನಾವೆಲ್ಲರೂ ಬೇರೆ ಬೇರೆ, ಆದ್ರೆ ನಮ್ಮ ಶಾಲೆಗಳು, ನಮ್ಮ ತರಗತಿಗಳು ಎಲ್ಲರನ್ನೂ ಒಂದೇ ಅಚ್ಚಿನಲ್ಲಿ, ಒಂದೇ ರೀತಿಯಲ್ಲಿ ನೋಡಕ್ಕೆ ಪ್ರಯತ್ನಿಸ್ತವೆ. ಯೋಚನೆ ಮಾಡಿ, ಎಲ್ಲ ಮಕ್ಕಳನ್ನು ಒಂದೇ ಕನ್ವೇಯರ್ ಬೆಲ್ಟ್ ಮೇಲೆ ಕಳಿಸಿದ ಹಾಗೆ ಅಲ್ವಾ ಇದು? ಹೀಗಾದಾಗ ಅವರೊಳಗಿನ ಆ ವಿಶೇಷ ಪ್ರತಿಭೆ, ಆ ಸೃಜನಶೀಲತೆ ಏನಾಗ್ಬೋದು? ಇವತ್ ನಾವು ಇದೇ ಹೊಂದಾಣಿಕೆಯ ಕೊರತೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನೋಡಿ, ಈ ಒಂದು ವಾಕ್ಯ ಇದು ಇಡೀ ಸಮಸ್ಯೆಯ ತಿರುಳನ್ನೇ ಹಿಡಿದಿಟ್ಟಿದೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಅಚ್ಚುಕಟ್ಟಾದ ಚೌಕಟ್ಟುಗಳು ಅಂದ್ರೆ ರೊಂಬ ಇಷ್ಟ. ಆದ್ರೆ ದುರದೃಷ್ಟವಶಾತ್ ಮಕ್ಕಳು ಚೌಕಟ್ಟುಗಳಲ್ಲ. ಏನಿದು ಚೌಕಟ್ಟುಗಳು? ಸೈನ್ಸ್, ಕಾಮರ್ಸ್, ಇಂಜಿನಿಯರ್, ಡಾಕ್ಟರ್ ಎಲ್ಲವೂ ನೀಟಾದ ಬಾಕ್ಸ್ಗಳು. ಆದ್ರೆ ಮಕ್ಕಳು ಹಾಗಲ್ಲ. ಅವರು ಕುತೂಹಲ, ಕಲ್ಪನೆ, ಗೊಂದಲ, 1000 ಪ್ರಶ್ನೆಗಳಿಂದ ತುಂಬಿರ್ತಾರೆ. ಅಂಥ ಮಕ್ಕಳನ್ನು ಬಲವಂತವಾಗಿ ಒಂದು ಚೌಕಟ್ಟಿನೊಳಗೆ ಕೂರಿಸಲು ಪ್ರಯತ್ನಿಸಿದಾಗ ಏನಾಗುತ್ತೆ? ಹಾಗಾದ್ರೆ ಈ ಹೊಂದಾಣಿಕೆ ಆಗದೇ ಇರೋದು ಎಲ್ಲಿಂದ ಶುರುವಾಗುತ್ತೆ? ಅಂದ್ರೆ ನಮ್ಮ ಸಿಸ್ಟಮ್ ಮತ್ತು ಒಬ್ಬ ವಿದ್ಯಾರ್ಥಿಯ ನಡುವೆ ಈ ಗ್ಯಾಪ್ ಯಾಕ್ ಬರುತ್ತೆ? ಇದಕ್ಕುತ್ತರ ನಾವು ಕಲಿಕೆಯನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದ್ರಲ್ಲೇ ಇದೆ. ನಾವು ನಿಜವಾಗಿಯೂ ಕಲಿಯೋದು ಹೇಗೆ? ಯೋಚನೆ ಮಾಡಿ ನೋಡಿ. ಕೆಲವರಿಗೆ ಒಂದು ಡಯಾಗ್ರಾಮ್ ಅಥವಾ ಚಾರ್ಟ್ ನೋಡ್ಬಿಟ್ರೆ ಸಾಕು, ಇಡೀ ಕಾನ್ಸೆಪ್ಟ್ ತಲೆಗೆ ಹೋಗುತ್ತೆ. ಇವರೇ ವಿಜುವಲ್ ಲರ್ನರ್ಸ್. ಇನ್ನು ಕೆಲವರಿರ್ತಾರೆ, ಅವರು ಪಾಠ ಕೇಳಬೇಕು ಅಥವಾ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಬೇಕು, ಆಗಲೇ ಅವರಿಗೆ ಅರ್ಥ ಆಗೋದು. ಇವರು ಆಡಿಟರಿ ಲರ್ನರ್ಸ್. ಮತ್ತೆ ಕೆಲವರು ಓದಿ ಬರೆದು ನೋಟ್ಸ್ ಮಾಡ್ಕೊಳ್ದೆ ಅಂದ್ರೆ ಸಮಾಧಾನವೇ ಆಗಲ್ಲ. ಆಮೇಲೆ ಇನ್ನು ಕೆಲವರು ಬರ್ತಾರೆ, ಅವರಿಗೆ ಸುಮ್ಮನೆ ಒಂದ್ ಕಡೆ ಕೂರೋಕೆ ಆಗೋದೇ ಇಲ್ಲ. ಅವರೇನಾರು ಮಾಡಬೇಕು, ಕೈಯಾರೆ ಟ್ರೈ ಮಾಡಬೇಕು, ಆಗ್ಲೇ ಕಲಿಯೋದು. ಇವರೇ ಕಿನೆಸ್ಥೆಟಿಕ್ ಲರ್ನರ್ಸ್. ಅಂದ್ರೆ ಪ್ರತಿಯೊಂದು ಕಲಿಯೋ ಶೈಲಿಯೇ ಬೇರೆ. ಸರಿ, ಪ್ರತಿಯೊಬ್ಬರೂ ಇಷ್ಟು ಬೇರೆ ಬೇರೆ ರೀತಿ ಕಲಿತಾರೆ ಅನ್ನೋದು ಗೊತ್ತಾಯ್ತು. ಆದ್ರೆ ನಮ್ಮ ಕ್ಲಾಸ್ ರೂಮ್ಗಳು ಹೇಗಿವೆ? ಅಲ್ಲಿ ಎಲ್ಲರಿಗೂ ಒಂದೇ ತರಹ ಪಾಠ, ಒಂದೇ ತರಹದ ಪರೀಕ್ಷೆ. ಇಲ್ಲಿಯೇ ಸಮಸ್ಯೆ ಶುರುವಾಗುವುದು. ಈ ಹೊಂದಾಣಿಕೆಯ ಕೊರತೆ ಒಂದು ತರಗತಿಯೊಳಗೆ ಒಂದು ರೀತಿಯ ಹೋರಾಟವಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಒಂದು ತರಗತಿಯ ಒಳಗೆ ಕಾಲಿಟ್ಟಾಗ ಏನಾಗುತ್ತೆ? ಅಲ್ಲಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬಾಯ್ಪಾಠ ಮಾಡೋದಕ್ಕೆ ಹೆಚ್ಚು ಬೆಲೆ. ಯಾರು ಬೇಗ ಉತ್ತರ ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ, ಯಾರು ಆಳವಾಗಿ ಯೋಚನೆ ಮಾಡ್ತಾರೆ ಅನ್ನೋದಲ್ಲ. 60 ವಿದ್ಯಾರ್ಥಿಗಳಿರೋ ಒಂದು ಕ್ಲಾಸಲ್ಲಿ ಟೀಚರ್ ಪ್ರತಿಯೊಬ್ಬರ ಮೇಲೂ ಗಮನ ಕೊಡೋದು ಹೇಗೆ ಸಾಧ್ಯ? ಆಮೇಲೆ ಸುಮ್ಮನೆ ಕೂರೋ ಮಗುವೇ ಒಳ್ಳೆಯ ವಿದ್ಯಾರ್ಥಿ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಇದರಿಂದ ಏನಾದ್ರೂ ಮಾಡಿ ಕಲಿಯೋ ಕಿನೆಸ್ಥೆಟಿಕ್ ಮಗುವಿಗೆ ಶಿಕ್ಷೆಯಾದ ಹಾಗೆ ಆಗುತ್ತೆ. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಮಾರ್ಕ್ಸ್ ಹತ್ರ, ನಿಜವಾದ ಜ್ಞಾನದ ಹತ್ರ ಅಲ್ಲ. ಇದರ ಪರಿಣಾಮ ಏನು? ಅದು ಬರೀ ಕಡಿಮೆ ಮಾರ್ಕ್ಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಬರೋದು ಆತಂಕ, ಆತ್ಮವಿಶ್ವಾಸದ ಕೊರತೆ. ಇದ್ಕಿಂತ ಬೇಸರದ ಸಂಗತಿ ಅಂದ್ರೆ ವಿದ್ಯಾರ್ಥಿಗಳು ನಾನೇ ವೀಕ್, ನನ್ಗೇನೋ ತಲೆಗೇ ಹೋಗಲ್ಲ ಅಂತ ನಂಬೋಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಸಮಸ್ಯೆ ಅವ್ರದಲ್ಲ, ಅವರು ಕಲಿಯುತ್ತಿರುವ ಸಿಸ್ಟಮ್ನದ್ದು. ಅವರ ಕಲಿಕೆಯ ಶೈಲಿಗೂ ಪಾಠದ ಶೈಲಿಗೂ ಹೊಂದಾಣಿಕೆ ಆಗಿಲ್ಲ ಅಷ್ಟೇ. ಹಾಗಾದ್ರೆ ಈ ಸಮಸ್ಯೆಗೆ ಯಾರು ಹೊಣೆ? ಪೋಷಕರು ಶಾಲೆಯವರನ್ನು ದೂಷಿಸ್ತಾರೆ, ಶಾಲೆಯವರು ಪೋಷಕರನ್ನು ದೂಷಿಸ್ತಾರೆ. ಆದ್ರೆ ಸತ್ಯ ಏನಂದ್ರೆ ಇಬ್ಬರೂ ಒಂದು ರೀತಿಯ ಒತ್ತಡದಲ್ಲಿರೋ ವ್ಯವಸ್ಥೆಯ ಭಾಗ. ಅವರಿಬ್ಬರೂ ಒಬ್ಬೊಬ್ರೇ ಈ ಸಮಸ್ಯೆಯನ್ನ ಯಾಕೆ ಸರಿಪಡಿಸೋಕೆ ಆಗಲ್ಲ ಅಂತ ನೋಡೋಣ. ಒಂದ್ ಕಡೆ ಶಾಲೆಗಳನ್ನ ನೋಡಿದ್ರೆ ಅಲ್ಲಿ ಪ್ರೊಫೆಷನಲ್ ಟೀಚರ್ಸ್ ಇರ್ತಾರೆ, ನಿಜ. ಆದ್ರೆ ಅವರ ಕೈಗಳನ್ನ ಸಿಲೆಬಸ್, ಎಕ್ಸಾಮ್ಸ್, ರಿಸಲ್ಟ್ಸ್ ಅನ್ನೋ ಒತ್ತಡ ಕಟ್ಟಿಹಾಕಿರುತ್ತೆ. ಇನ್ನೊಂದ್ ಕಡೆ ಪೋಷಕರು ಅವರಿಗೆ ತಮ್ಮ ಮಗುವಿನ ಭಾವನೆಗಳು, ಆಸಕ್ತಿಗಳು ಎಲ್ಲವೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋ ಟೆಕ್ನಿಕಲ್ ನಾಲೆಜ್ ಅವರಲ್ಲಿ ಇರೋದಿಲ್ಲ. ಹೀಗೆ ಇಬ್ರು ತಮ್ಮದೇ ಆದ ಮಿತಿಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಹೀಗೆ ಇಬ್ಬರೂ ತಮ್ಮ ಕಡೆಯಿಂದ ಪ್ರಯತ್ನ ಪಡ್ತಿದ್ರೂ ಸಹ ಒಟ್ಟಾಗಿ ಈ ಸಮಸ್ಯೆನ ಬಗೆಹರಿಸೋಕೆ ಆಗ್ತಿಲ್ಲ. ಈ ಗೊಂದಲದ ನಡುವೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸದ್ದಿಲ್ಲದೆ ಕುಸಿದು ಬೀಳುತ್ತೆ. ಮತ್ತು ಈ ಎಲ್ಲದರ ಮಧ್ಯದಲ್ಲಿ ಸಿಲುಕಿ ಒದ್ದಾಡೋದ್ಯಾರು? ವಿದ್ಯಾರ್ಥಿ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಶಾಲೆ ಮತ್ತು ಪೋಷಕರ ನಡುವೆ ಇರೋ ಈ ದೊಡ್ಡ ಕಂದಕವನ್ನ ಮುಚ್ಚಲು ನಮಗೊಂದು ಕಾಣೆಯಾದ ಕೊಂಡಿ ಬೇಕಾಗಿದೆ. ಅದೇ ಶೈಕ್ಷಣಿಕ ಸಲಹೆಗಾರರ ಪಾತ್ರ. ಯಾರು ಈ ಶೈಕ್ಷಣಿಕ ಸಲಹೆಗಾರರು? ಸಿಂಪಲ್ ಆಗಿ ಹೇಳ್ಬೇಕೆಂದ್ರೆ ಶಾಲೆ ಮತ್ತು ಪೋಷಕರಿಂದ ತುಂಬಲಾಗದ ಜಾಗವನ್ನ ಇವರು ತುಂಬ್ತಾರೆ. ಇವರು ಮಗುವಿನ ಕಲಿಕೆಯ ಶೈಲಿಯನ್ನ ಶಾಲೆಗೆ ಅರ್ಥ ಮಾಡಿಸ್ತಾರೆ ಮತ್ತೆ ಶಾಲೆಯ ನಿರೀಕ್ಷೆಗಳನ್ನ ಮಗುವಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸ್ತಾರೆ. ಅಂದ್ರೆ ಇವರೊಬ್ಬ ಅನುವಾದಕ ಅಥವಾ ಸೇತುವೆಯ ರೀತಿ ಕೆಲಸ ಮಾಡ್ತಾರೆ. ಅವರ ಕೆಲಸ ಮಾಡುವ ವಿಧಾನ ಕೂಡ ತುಂಬಾನೇ ಸ್ಪಷ್ಟವಾಗಿದೆ.
ಮೊದಲು ಒಬ್ಬ ವಿದ್ಯಾರ್ಥಿ ನಿಜವಾಗಿ ಹೇಗೆ ಕಲಿತಾನೆ ಅನ್ನೋದನ್ನ ಕಂಡುಹಿಡಿತಾರೆ. ಎರಡನೇದಾಗಿ ಆ ಕಲಿಕೆಯ ಶೈಲಿಗೆ ಹೊಂದುವ ಹಾಗೆ ಸ್ಟಡಿ ಟೆಕ್ನಿಕ್ಸ್ ರೂಪಿಸ್ತಾರೆ. ಅಂದ್ರೆ ಕಷ್ಟಪಟ್ಟು ಓದುವುದಲ್ಲ, ಸ್ಮಾರ್ಟಾಗಿ ಓದುವುದು ಹೇಗೆ ಅಂತ ಹೇಳ್ಕೊಡ್ತಾರೆ. ಮೂರನೇದಾಗಿ ಮಗುವಿನ ನ್ಯಾಚುರಲ್ ಟ್ಯಾಲೆಂಟ್ಗೆ ಯಾವೆಲ್ಲ ಕರಿಯರ್ ಪಾತ್ ಸರಿ ಹೊಂದುತ್ತೆ ಅಂತ ಗೈಡ್ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಯಾರ ಪರವೂ ನಿಲ್ದೆ ತಟಸ್ಥರಾಗಿ ಮಗುವಿನ ಮಾತನ್ನು ಮೊದಲು ಕೇಳ್ತಾರೆ. ಇದೆಲ್ಲ ಯಾಕೆ ಇಷ್ಟೊಂದು ಮುಖ್ಯ? ಯಾಕಂದ್ರೆ ತಪ್ಪು ದಾರಿಯಲ್ಲಿ ಮಾಡಿದ ಒಂದು ಪ್ರಯಾಣ ಅದು ವಿದ್ಯಾರ್ಥಿಯ ಅಮೂಲ್ಯವಾದ ವರ್ಷಗಳನ್ನ, ಪೋಷಕರ ಹಣವನ್ನ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುವಿನ ಆತ್ಮವಿಶ್ವಾಸವನ್ನೇ ಕಿತ್ಕೊಳ್ಬಹುದು. ಸರಿಯಾದ ಸಮಯದಲ್ಲಿ ಸಿಗುವ ಒಂದು ಸರಿಯಾದ ಮಾರ್ಗದರ್ಶನ ಈ ಎಲ್ಲಾ ನಷ್ಟವನ್ನ ತಡೆಬಲ್ಲದು. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಹೇಗಿರ್ಬೇಕು? ಒಬ್ಬರ ಮೇಲೆ ಒಬ್ರು ಬೆರಳು ತೋರ್ಸೋದನ್ನ ಬಿಟ್ಟು ಎಲ್ರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಏನಾಗ್ಬೋದು? ಬನ್ನಿ, ಅಂತಹ ಒಂದು ಸಹಯೋಗದ ಭವಿಷ್ಯವನ್ನ ನೋಡೋಣ. ಈ ಹೊಸ ಮಾದರಿಯಲ್ಲಿ ಜವಾಬ್ದಾರಿಯನ್ನ ಹಂಚಿಕೊಳ್ಳಲಾಗುತ್ತೆ. ಶಾಲೆಗಳು ತಮ್ಮ ಮುಖ್ಯ ಕೆಲಸ ಅಂದ್ರೆ ವಿಷಯಗಳನ್ನ ಕಲಿಸೋದ್ರ ಮೇಲೆ ಗಮನ ಹರಿಸ್ತವೆ. ಪೋಷಕರು ತಮ್ಮ ಮಗುವಿಗೆ ಬೇಕಾದ ಎಮೋಷನಲ್ ಸಪೋರ್ಟ್ ಮತ್ತು ಧೈರ್ಯವನ್ನ ಕೊಡ್ತಾರೆ, ಮತ್ತು ಸಲಹೆಗಾರರು ಇವೆರಡನ್ನೂ ಒಟ್ಟಿಗೆ ಸೇರಿಸಿ ವಿದ್ಯಾರ್ಥಿಗೆ ಸರಿಯಾದ ದಾರಿಯನ್ನ ರೂಪಿಸಿಕೊಡ್ತಾರೆ. ಈ ಮಾತನ್ನ ದಯವಿಟ್ಟು ಗಮನವಿಟ್ಟು ಕೇಳಿ. ವಿದ್ಯಾರ್ಥಿಗಳು ಸಾಮರ್ಥ್ಯ ಇಲ್ಲ ಅಂತ ಫೇಲಾಗೋದಿಲ್ಲ, ಬದಲಿಗೆ ಅವರು ಹೇಗೆ ಕಲಿಯುತ್ತಾರೆ ಮತ್ತು ಅವರ ಜಾಗ ಎಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳಲು ಯಾರು ಸಹಾಯ ಮಾಡದಿದ್ದಾಗ ಫೇಲಾಗ್ತಾರೆ. ಅಂದ್ರೆ ವೈಫಲ್ಯ ಮಗುವಿನದಲ್ಲ, ಸಿಗಬೇಕಾದ ಬೆಂಬಲ ಸಿಗದಿದ್ದರದ್ದು. ಹಾಗಾದ್ರೆ ಕೊನೆಯದಾಗಿ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ಈ ಎಲ್ಲಾ ಗೊಂದಲದಲ್ಲಿ ಕೊನೆಗೆ ಬೆಲೆ ತೆರಬೇಕಾಗಿರೋದು ವಿದ್ಯಾರ್ಥಿಯೇ, ಆದರೆ ಆ ವಿದ್ಯಾರ್ಥಿಯ ಕಲಿಕೆಗೂ ಮತ್ತು ಆತನ ಭವಿಷ್ಯಕ್ಕೂ ನಡುವೆ ಒಂದು ಸೇತುವೆಯನ್ನ ಕಟ್ಟುವ ನಿಜವಾದ ಜವಾಬ್ದಾರಿ ಯಾರದ್ದು? ಈ ಮಾಹಿತಿಪೂರ್ಣ ವಿಶ್ಲೇಷಣೆಯನ್ನು ನಿಮಗಾಗಿ ತಂದವರು ಎಜುತತ್ವ ಹುಬ್ಳಿ.